ರಾಜ್ಯಕ್ಕೆ ಮಳೆ ಕೊರತೆಯಾಗಿ ರೈತರು ಕಂಗಾಲಾಗಿದ್ರು. ಜೊತೆಗೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತಲೂ ಕೂಡ ಒಂದು ಕಡೆ ಈಗ ಆಕ್ರೋಶ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹವಾಮಾನ ಇಲಾಖೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಬನ್ನಿ ನೋಡ್ಕೊಂಬರೋಣ. ರಾಜ್ಯದ ಜನರಿಗೆ, ಸ್ಪೆಷಲಿ ರೈತರಿಗೆ ಹವಾಮಾನ ಇಲಾಖೆಯ ನಿರ್ದೇಶಕರಿಂದ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮಹತ್ವದ ಮಾಹಿತಿ ಈಗ ಸಿಗ್ತಾ ಇದೆ. ಅಂದರೆ ಈಗ ಹಿಂಗಾರು ಮಳೆ ಬರುತ್ತೆ ನಾಳೆ ನಾಡಿದ್ದು. ಕಾವೇರಿ ಬಿಸಿಯಲ್ಲಿರುವ ಸರ್ಕಾರಕ್ಕೆ ಕೊಂಚ ನಿರಾಳತೆ ಮೂಡ್ತಾ ಇದೆ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆ ಬರುವಂತಹ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಒಂದು ಕಡೆ ಈಗ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇದೆ. ಈ ಬೆಳವಣಿಗೆಗಳ ನಡುವೆ ಈ ಮಳೆ ಬಂದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಜಲಾಶಯ ತುಂಬೋದು, ಒಂದಿಷ್ಟು ರೈತರಿಗೆ ಬೆಳೆ ಬೆಳೀಲಿಕ್ಕೆ ಸಹಕಾರಿ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರ ಸರ್ಕಾರ ಕೂಡ ಈಗ ಹಾಕ್ತಾ ಇದೆ. ಹಾಗಾಗಿ ಸಾಕಷ್ಟು ಮಳೆ ಬಂದುಬಿಟ್ಟು ಜಲಾಶಯ ಭರ್ತಿಯಾದರೆ ಈ ಸಮಸ್ಯೆಗಳೇ ಇರಲ್ಲ. ಆಟೋಮೆಟಿಕಲಿ ಆಕ್ರೋಶಗಳು ಕಮ್ಮಿ ಆಗ್ತಾ ಹೋಗ್ತವೆ. ಈ ಬೆಳವಣಿಗೆಗಳ ನಡುವೆ ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆ ಬರುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಈಗ ಮುನ್ಸೂಚನೆ ಕೊಟ್ಟಿದೆ. ಹಾಗಾಗಿ ಹಿಂಗಾರು ಮಳೆ ವಾಡಿಕೆಯಂತೆ ಬರುವ ನಿರೀಕ್ಷೆ ಇದೆ. ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಈಗ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅಂದರೆ ಮುಂದಿನ 48 ಗಂಟೆ ರಾಜ್ಯದಲ್ಲಿ ಹವಾಮಾನ ಬದಲಾವಣೆ ಆಗ್ತದೆ, ಅಂದರೆ ಮಳೆ ಬರುತ್ತೆ ಅಂತ. ಆ ನಿಟ್ಟಿನಲ್ಲಿ ರೈತರಿಗೆ ಒಂದಿಷ್ಟು ಹೊಸ ಆಶಾ ಮನೋಭಾವನೆ ಈಗ ಮೂಡಿಸುವಂತಹ ಮುನ್ಸೂಚನೆ ಇದೆ. ಹವಾಮಾನ ಇಲಾಖೆ ನಿರ್ದೇಶಕರು ಈಗ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಈ ಸಂದರ್ಭದಲ್ಲಿ ಬಿತ್ತನೆ ಬೀಜ ಬಿತ್ತಾಗಿತ್ತು. ಯಾಕಂದರೆ ಸಾಕಷ್ಟು ಮಳೆ ಆಗ್ತಾ ಇತ್ತು, ಜಲಾಶಯ ಭರ್ತಿಯಾಗಿತ್ತು, ಒಳಹರಿವು ಜಾಸ್ತಿ ಇತ್ತು, ಹೊರಹರಿವು ಜಾಸ್ತಿ ಇತ್ತು. ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ ಕಳೆದ ಬಾರಿ ಈ ಸಲ. ಯಾಕಂದರೆ ಜೂನ್ 15ನೇ ತಾರೀಕು ವಾಡಿಕೆ ಪ್ರಕಾರ ಮುಂಗಾರು ಮಳೆ ನಮಗೆ ಕೇರಳದ ಮುಖೇನವಾಗಿ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡುತ್ತೆ. ಆದರೆ ಈ ಸಲ ಜೂನ್ ಕಳೆದು ಜುಲೈ ಮುಗಿತಾ ಬಂದರೂ ಸರಿಯಾಗಿ ಮಳೆ ಬರ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು ರೈತರು. ಈ ಬೆಳವಣಿಗೆಗಳ ನಡುವೆ ನೀವು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂದರೆ ಎಂಥವ್ರಿಗಾದರೂ ಕೂಡ ಬೇಸರ ಆಗ್ತದೆ. ಬರೀ ರೈತರಿಗಷ್ಟೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗಿ ಬೇಸರ ಆಗ್ತದೆ. ಹಾಗಾಗಿನೇ ಇವತ್ತು ಕನ್ನಡ ಪರ ಹೋರಾಟಗಾರರು ನಾವು ಬಂದ್ ಮಾಡ್ತೀವಿ ಕರ್ನಾಟಕನ, ನೀರು ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಅದಕ್ಕೋಸ್ಕರನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ವರುಣ ದೇವ ಕೃಪೆ ತೋರಿದಾನೆ ಅನ್ನುವಂತಹ ಸಿಹಿ ಸುದ್ದಿಯನ್ನು ಈಗ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಸಹಜವಾಗಿ ಸಾಕಷ್ಟು ಮಳೆ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಒಂದಿಷ್ಟು ಮಂದಹಾಸ ಬೀರ್ತಾ ಇದೆ ಮೊಗದಲ್ಲಿ.